ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಕ್ರಿಸ್ಮಸ್ ಹಬ್ಬ ಹಾಗೆ ಹೊಸ ವರ್ಷದ ಸಲುವಾಗಿ ಒಂದು ಯಮ್ಮಿಯಾದಂತಹ ರಾಗಿ ಕೇಕನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೇಕ್ ಅಂತೂ ಸೂಪರಾಗಿ ಬಂದಿತ್ತು, ಹಾಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಇಲ್ಲಿ ಮೊದಲಿಗೆ ತಳದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡು ಹೀಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಒಲೆಯಲ್ಲಿ. ಸಣ್ಣ ಉರಿಯಲ್ಲಿ ಅದು ಬಿಸಿ ಆಗಬೇಕು, ಬಿಸಿ ಆಗ್ತಾ ಇರಬೇಕು. ಅಷ್ಟರವರೆಗೆ ನಾವು ಬ್ಯಾಟರ್ ರೆಡಿ ಮಾಡಿಕೊಳ್ಳುವ. 1 ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಹಾಕ್ಕೊಳ್ಬೇಕು ಮೊದಲಿಗೆ. ಆಮೇಲೆ ಅದಕ್ಕೆ ಮೊಸರು, 1 ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ಳುವ. ಮೊಸರನ್ನು ಹಾಕಿ ಆದ ನಂತರ ನೆಕ್ಸ್ಟ್ ತುಪ್ಪ. ನಾನಿಲ್ಲಿ ತುಪ್ಪ ತಗೊಂಡಿದ್ದೇನೆ, ಅಥವಾ ನೀವು ಬೆಣ್ಣೆ ತಗೊಳ್ಬೋದು, ಎಣ್ಣೆ ತಗೊಳ್ಬೋದು, ಯಾವುದಾದ್ರೂ ಹಾಕ್ಕೊಳ್ಬೋದು. 1/4 ಕಪ್ಪಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೇನೆ. ತುಪ್ಪ ಹಾಕಿದರೆ ಕೇಕಿನ ಘಮ ಚೆನ್ನಾಗಿರ್ತದೆ. ಹಾಗೆ 1 ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೇನೆ. ಇದನ್ನು ಈಗ ಬೆಲ್ಲ ಕರಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪ ಹಾಕ್ಕೊಂಡ್ರೆ ಕೇಕ್ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಅದರ ಘಮ ಅದು ಬೇಯ್ತಾ ಇರಬೇಕಾದ್ರೆ ಮನೆ ತುಂಬ ಘಮ ಘಮ ಅಂತ ಹೇಳಿ ಪರಿಮಳ ಬರ್ತದೆ. ಬೆಣ್ಣೆ ಆದರೂ ನೀವು ಹಾಕ್ಕೊಳ್ಬೋದು. ಇಲ್ಲಿ ಮೊಟ್ಟೆ ಯಾವುದೂ ಇಲ್ಲ, ಸಕ್ಕರೆಯನ್ನು ಬಳಸದೆ, ಮೈದಾ ಬಳಸದೆ ಟೇಸ್ಟಿಯಾದಂತಹ ಕೇಕ್. ಈಗ ನೋಡಿ, ಇದನ್ನು ಚೆನ್ನಾಗಿ ಈಗ ಬೆಲ್ಲ ಕರಗಿದೆ. ಇಲ್ಲಿ 2 ಕಪ್ಪಷ್ಟು ರಾಗಿ ಹುಡಿಯನ್ನು ತಗೊಂಡಿದ್ದೇನೆ. ಅದರ ಜೊತೆಗೆ 2 ಚಮಚದಷ್ಟು ಕೋಕೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಕೋಕೋ ಪೌಡ್ರ್ ಹಾಕಿದ ಮೇಲೆ 1 ಚಮಚದಷ್ಟು ವೆನಿಲಾ ಎಸೆನ್ಸು. ತುಂಬಾ ಚೆನ್ನಾಗಿ ಬರ್ತದೆ ಕೇಕ್. ಅದಾದ ನಂತರ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಂಡ್ರೆ ಕೇಕಿದ್ದು ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಆಮೇಲೆ ಬೇಕಿಂಗ್ ಪೌಡರ್ 1 ಚಮಚ, ಆಮೇಲೆ ಬೇಕಿಂಗ್ ಸೋಡಾ 1/4 ಚಮಚ. ಇದಿಷ್ಟು ಮೆಜರ್ಮೆಂಟ್. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಅಳತೆಯನ್ನು ಹಾಕಿರ್ತೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಬ್ಯಾಟ್ರ್ ರೆಡಿ ಮಾಡ್ಕೊಳ್ಳೋದು. ಎಲ್ಲಿಯಾದರೂ ನಿಮಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಬಂತು ಅಂತ ಹೇಳಿದರೆ ಸ್ವಲ್ಪ ಹಾಲನ್ನು ಸೇರಿಸಿಕೊಂಡು ಹಿಟ್ಟಿನ ಏನಿದೆ ಅದನ್ನು ಸರಿ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ಹಾಗೆ ಟೂಟಿ ಫ್ರೂಟಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ಅಲ್ಲಲ್ಲಿ ಕೇಕಲ್ಲಿ ಸಿಹಿಯಾಗಿ ಟೂಟಿ ಫ್ರೂಟಿ ಸಿಕ್ಕುವಾಗ ತುಂಬಾ ಚೆನ್ನಾಗಿರ್ತದೆ. ಅದನ್ನು ಹಾಕಿ ಕಲಸಿಕೊಳ್ಳೋದು. ಆಮೇಲೆ ಸ್ವಲ್ಪ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. ನಾನು ಹೆಲ್ದಿ ಆಗಿರಬೇಕಲ್ಲ ಕೇಕ್, ಅದಕ್ಕೋಸ್ಕರ ಸ್ವಲ್ಪ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಬಾದಾಮಿ, ಡ್ರೈ ಫ್ರೂಟ್ಸ್ ಆ ಥರ ಹಾಕ್ಕೊಳ್ಬೋದು. ಟ್ಯೂಟಿ ಫ್ರೂಟಿ ಹಾಕಲಿಲ್ಲ ಅಂದರೆ ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇದನ್ನು ಬ್ಯಾಟರನ್ನು ಈಗ ಮೌಲ್ಡಿಗೆ ಶಿಫ್ಟ್ ಮಾಡಿಕೊಳ್ಳುವ. ಮೌಲ್ಡಿಗೆ ಅಡಿಯಲ್ಲಿ ನಾನು ಸ್ವಲ್ಪ ತುಪ್ಪನ ಹಚ್ಕೊಂಡು ಮೇಲಿಂದ ಸ್ವಲ್ಪ ರಾಗಿ ಹುಡಿಯನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೇನೆ. ಹಾಗೆ ಮೇಲಿಂದ ಅಲಂಕಾರಕ್ಕೆ ಸ್ವಲ್ಪ ಮತ್ತೆ ಸೀಡ್ಸನ್ನು ಹಾಕ್ಕೊಂಡೆ. ಈಗ ಆಲ್ರೆಡಿ ನಮ್ಮ ಕುಕ್ಕರ್ ಹೀಟಾಗಿದೆ. ಅದರಲ್ಲಿ ಇದನ್ನು ಇಟ್ಕೊಂಡು ಒಂದು 40 ನಿಮಿಷ, 3/4 ಗಂಟೆ ಅಷ್ಟೊತ್ತು ಬೇಯಿಸ್ಕೊಳ್ಬೇಕು. ಆಗ ನಮ್ಮ ರುಚಿಯಾದ ಯಮ್ಮಿಯಾದ ಟೇಸ್ಟಿಯಾದ ರಾಗಿ ಕೇಕ್ ರೆಡಿ ಆಗುತ್ತೆ. ಒಂದು 40 ನಿಮಿಷ ಬೇಯಿಸ್ಕೊಂಡಿದ್ದೇನೆ ನಾನು. 40ರಿಂದ 45 ನಿಮಿಷ. ಜಾಸ್ತಿ ಬೇಯಿಸಬೇಡಿ, ಯಾಕೆಂದರೆ ಮತ್ತೆ ಬ್ರೇಕ್ ಆಗುತ್ತೆ ಕೇಕ್. ಅದಕ್ಕೋಸ್ಕರ 40 ನಿಮಿಷ ಆಗಬೇಕಾದ್ರೆ ನೋಡಿ, ನೀವು ಒಂದು ಸ್ಟಿಕ್ ಹಾಕ್ಕೊಂಡು ಚುಚ್ಚಿದಾಗ ಸ್ಟಿಕ್ಕಿಗೆ ಮೆತ್ಕೊಳ್ಳಿಲ್ಲ ಕೇಕ್ ಅಂತ ಹೇಳಿದರೆ ಅದು ಬೆಂದಿದೆ ಅಂತ ಲೆಕ್ಕ. ಇದು ನೋಡಿ, 40 ನಿಮಿಷ ಆಗುವಾಗ ನಾನು ಓಪನ್ ಮಾಡಿದ್ದೇನೆ. ಅದಕ್ಕಿಂತ ಜಾಸ್ತಿ ಮತ್ತೆ ಸಹ ನೀವು ಬೇಯಿಸಿದ್ರಿ ಅಂತಾದರೆ ಸ್ವಲ್ಪ ಒಡಕು ಆಗ್ತದೆ ಬೇಯೋದು, ಅಥವಾ ಕೇಕ್ ಸ್ವಲ್ಪ ಇಲ್ಲೆಲ್ಲ ಒಡಕು ಮೂಡಿ ಬರ್ತದೆ. ನಾನು ಆಗಲೇ ನೋಡಿದೆ ಬೆಂದಿದ ಅಂತೇಳಿ. ಅದನ್ನು ಹಾಕಬೇಕಾದ್ರೆ ಸ್ಟಿಕ್ಕಿಗೆ ಏನೂ ಮೆತ್ತುಕೊಳ್ಳೋದಿಲ್ಲ. ಸೊ ಪರ್ಫೆಕ್ಟಾಗಿ ಕೇಕ್ ರೆಡಿ ಆಗಿದೆ. ಇದೀಗ ಕಂಪ್ಲೀಟ್ ತಣ್ಣಗಾಗಲಿ ತೆಗೆದು ಕೆಳಗಿಟ್ಟಿದ್ದೇನೆ. ಒಂದು ಅರ್ಧ ಗಂಟೆಯಲ್ಲಿ ತಣ್ಣಗಾಗ್ತದೆ. ತಣ್ಣಗಾದ್ಮೇಲೆ ತೆಗೆಯುವ. ಆಮೇಲೆ ಇದಕ್ಕೆ ನಾನು ಚಾಕ್ಲೇಟ್ ಸಿರಪ್ಪನ್ನು ಹಾಕ್ಕೊಂಡಿದ್ದೇನೆ. ಡಾರ್ಕ್ ಚಾಕ್ಲೇಟ್ ಇದೆ, ಅನ್ಸ್ವೀಟ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಇದೆ ಅಲ್ವಾ, ಅದನ್ನು ಮೆಲ್ಟ್ ಮಾಡಿಕೊಂಡು. ಅದನ್ನು ಮೆಲ್ಟ್ ಮಾಡಬೇಕಾದ್ರೆ ನೀವು ಓವನ್ ಇದ್ದವರು ಓವನಲ್ಲಿ ಮೆಲ್ಟ್ ಮಾಡ್ಕೊಳ್ಬೋದು. ಓವನ್ ಇಲ್ಲ ಅಂತಾದರೆ ಸ್ವಲ್ಪ ಡಬಲ್ ಬಾಯ್ಲಿಂಗ್ ಮಾಡಿ, ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಇಡೋದು, ಅದು ಆಮೇಲೆ ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನು ಮಾಡ್ಕೊಳ್ಬೋದು. ಮೆಲ್ಟ್ ಮಾಡಿದರೆ ಆಯಿತು. ಕೆಲವೊಮ್ಮೆ ಡಾರ್ಕ್ ಚಾಕ್ಲೇಟ್ ಹೀಟ್ ಪ್ರಾಬ್ಲಮ್ ಮೆಲ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು.
ನೋಡಿ ಯಮ್ಮಿಯಾಗಿ ಬಂದಿದೆ ಕೇಕ್. ಈ ಥರ ನೀವು ಮನೆಯಲ್ಲಿ ಆರಾಮ್ಸೆ ಹೆಲ್ದಿ ಆದಂತಹ ಕೇಕ್ ಮಾಡ್ಬೋದು. ಇದನ್ನು ಯಾರಾದರೂ ತಿನ್ಬೋದು, ಏನೂ ತೊಂದರೆ ಇಲ್ಲ. ಎಗ್ ಹಾಕಲಿಲ್ಲ, ಮೈದಾ ಹಾಕಲಿಲ್ಲ, ಶುಗರ್ ಹಾಕಲಿಲ್ಲ, ತುಂಬಾ ಹೆಲ್ದಿ ಆಗಿದೆ. ಮೈದಾ ಕೇಕ್ ಎಲ್ಲ ತಿಂದರೆ ಹೊಟ್ಟೆಗೆ ಎಲ್ಲ ಎಷ್ಟು ಹಾಳು, ವೆಯ್ಟ್ ಗೈನ್ ಕೂಡ ಆಗ್ತದೆ. ಇದರಲ್ಲಿ ಒಂದು ಸಣ್ಣ ಪೀಸೆಲ್ಲ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಸಿಕ್ಕಾಪಟ್ಟೆ ತಿನ್ನಲಿಕ್ಕೆ ಹೋಗಬೇಡಿ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಒಂದು ಪೀಸನ್ನು ಆರಾಮ್ಸೆ ತಿನ್ಬೋದು. ಸಾಯಂಕಾಲ ಒಂದು ಚಾ ಅಥವಾ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಒಂದು ಪೀಸನ್ನು ನೀವು ಆರಾಮ್ಸೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಇದನ್ನು ಈಗ ಚಾಕ್ಲೇಟ್ ಸಿರಪ್ ಹಾಕಿ, ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡದ್ದು ಇದನ್ನು ಹಾಕಿ ಅಲಂಕಾರ ಮಾಡ್ಕೊತಿದ್ದೇನೆ. ಯಾಕೆಂದರೆ ಈ ಥರ ಸಿರಪ್ ಹಾಕ್ಕೊಂಡ ಕೂಡಲೇ ಕೇಕ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತದೆ. ಚಾಕ್ಲೇಟ್ ಸಿರಪ್, ಕೋಕೋ ಪೌಡ್ರ್ ಹಾಕಿದರೆ ಚಾಕ್ಲೇಟ್ ಕೇಕ್ ಥರ ತುಂಬಾ ಟೇಸ್ಟಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಇನ್ನು ಹೊಸ ವರ್ಷ ಹೊಸತಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಹೀಗೆ ಇದನ್ನು ಕಟ್ ಮಾಡಿಕೊಳ್ಳುವ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್. ಕಟ್ ಮಾಡುವ. ಇದಕ್ಕೆ ನಾನೇ ನಿಮ್ಮ ಜೊತೆ ಸೇರಿಕೊಂಡು ವಿಶ್ ಮಾಡುವ ಅಂತೇಳಿ ಹ್ಯಾಪಿ ನ್ಯೂ ಇಯರ್. ಕೇಕ್ ಕಟ್ ಮಾಡುವಾಗ ಹಾಡು ಹೇಳಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೆ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್. ಎಲ್ರಿಗೂ ಒಳ್ಳೆಯದಾಗಲಿ. ನೋಡಿ ಎಷ್ಟು ಚೆಂದ ಬಂದಿದೆ ಕೇಕ್. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅನ್ನೋದನ್ನು. ನೋಡಿ ಯಮ್ಮಿಯಾಗಿ ಬಂದಿದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪಿ ಜೊತೆ, ವೆಯ್ಟ್ ಲಾಸ್ ರೆಸಿಪಿ ಜೊತೆ, ವರ್ಕೌಟ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್.